ಈ ಹೊಲದಲ್ಲಿ ಬೆಂಡೆಯನ್ನು ಎಡೆ ಹರಗ್ತಾ ಇದ್ದಾರೆ. ಈ ಎಡೆ ಹರಗ್ತಾ ಇರುವಾಗ ಇಲ್ಲಿ ನೀರುಗೂಳಿಗಳು ತುಂಬ ಇವೆ. ನೀರುಗೂಳಿ ಅಂದರೆ ಈ ಪಕ್ಷಿಗಳಿಗೆ ನೀರುಗೂಳಿ ಅಂತ ನಮ್ಮ ಸೈಡು ಉತ್ತರ ಕರ್ನಾಟಕ ಭಾಗದಲ್ಲಿ ಕರೀತಾರೆ. ನೋಡಿ ಹೊಲ ಎಡೆ ಹರಗ್ತಾ ಇದ್ದಾರೆ. ಎಷ್ಟು ನೀರುಗೂಳಿಗಳು ಬಂದಿವೆ. ಇವುಗಳನ್ನು ರೈತರ ಮಿತ್ರ ಅಂತ ಕರೀತಾರೆ. ಯಾಕಂದರೆ ಹೊಲದಲ್ಲಿರುವಂಥ ಅನೇಕ ಕೀಟಗಳನ್ನು ಈ ಹಕ್ಕಿಗಳು ತಿಂತವೆ. ಗಿಡದಲ್ಲಿರುವಂತಹದ್ದು ಮತ್ತು ನೆಲದಲ್ಲಿರುವಂತಹ ಎಲ್ಲ ಕೀಟಗಳನ್ನು ತಿನ್ನೋದ್ರಿಂದ ಇವುಗಳನ್ನು ರೈತ ಮಿತ್ರ ಅಂತ ಕರೀತಾರೆ. ನೋಡಿರಿ ಎಷ್ಟಿದೆ ನೀರು. ರೈತರು ನೀರು ಬಿಡುವಾಗ ಅಥವಾ ಹೊಲವನ್ನು ಉಳುಮೆ ಮಾಡುವಾಗ ಈ ಹಕ್ಕಿಗಳು ತುಂಬ ಕಾಣ್ತವೆ. ಅವಕ್ಕೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಒಟ್ಟು ಇದು ಏನಾದರೂ ರೈತರು ಈ ಥರ ಉಳುಮೆ ಮಾಡುವಾಗ ಎಡೆ ಹರಗುವಾಗ ಕಾಣೋದು ಸಾಮಾನ್ಯವಾಗಿದೆ. ನೋಡಿ ಯಾವ ಥರ ಹೋಗ್ತದೆ. ಇಲ್ಲಿ ನೋಡಿ ಎಷ್ಟಿದೆ, ತುಂಬ ಇವೆ ಇಲ್ಲಿ. ಇವಾಗ ನಾನು ಬಂದಿರೋದಕ್ಕೆ ಅಲ್ಲೇ ನಿಂತ್ಕೊಂಡಿವೆ. ಇಲ್ಲಾಂದರೆ ಎತ್ತಿನ ಹಿಂದೆ ಅವು ಓಡ್ತಾ ಇವೆ. ನೋಡಿ ಅಲ್ಲೇ ಹೋಗ್ತಾ ಇವೆ ಹಾರಿ ಒಂದಂದೆ. ಎತ್ತೆಲ್ಲಿ ಹಿಂದ್ಗಡೆ ಇರುತ್ತೆ ಅಲ್ಲೇ ಹುಳಗಳು, ನೆಲದಲ್ಲಿರುವಂಥ ಹುಳಗಳನ್ನು ಅವು ಇವಾಗ ಸದ್ಯ ತಿಂತಾ ಇವೆ. ನೋಡಿ ಈ ಹಕ್ಕಿಗಳು ರೈತರು ಹೊಲವನ್ನು ಉಳುಮೆ ಮಾಡುವಾಗ ಮತ್ತು ಹೀಗೆ ನೀರು ಹಾಸುವಾಗ ಅವಕ್ಕೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಆದರೆ ಬಂದುಬಿಟ್ಟು ಅವೆಲ್ಲ ಹುಳ ಮತ್ತು ಕ್ರಿಮಿಕೀಟಗಳನ್ನು ತಿಂತವು. ಇದರಿಂದ ರೈತರಿಗೆ ಉಪಯೋಗ. ಯಾಕಂದರೆ ಅನೇಕ ಕೀಟಗಳನ್ನು ಅವು ತಿನ್ನೋದ್ರಿಂದ ಕೀಟ ಬಾಧೆ ಕಡಿಮೆ ಆಗುತ್ತೆ. ಇಂಥ ನೀರುಗೂಳಿಗಳು ತುಂಬ ರೈತರು ಯಾವಾಗ ನೀರು ಬಿಡ್ತಾರೆ ಅಥವಾ ಹೊಲವನ್ನು ಉಳುಮೆ ಮಾಡ್ತಾರೆ ಆ ಟೈಮ್ನಲ್ಲಿ ಈ ಥರ ಬಂದುಬಿಟ್ಟು ಅವೆಲ್ಲ ಕ್ರಿಮಿಕೀಟಗಳನ್ನು ತಿಂತವು. ಫ್ರೆಂಡ್ಸ್, ಈ ಹಕ್ಕಿಗಳಿಗೆ ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.